ಬನ್ನಿ ಎಲ್ಲ ಇವಾಗ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೋಗೋಣ. ನಾವೀಗ ಹೋಗ್ತಾ ಇರೋದು ಕಾಫಿ ತೋಟದೊಳಗಿರೋ ಒಂದು ರಸ್ತೆಯಲ್ಲಿ. ಇದು ಸ್ಟಾರ್ಟಿಂಗಲ್ಲಿ ರಸ್ತೆ ಸ್ವಲ್ಪ ಅಗಲವಾಗಿದೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಲ್ದಾರಿ ಅಷ್ಟೇ ಇರೋದು. ಇದರೊಳಗೆ ಯಾವುದೇ ವೆಹಿಕಲ್ಸ್ ಎಲ್ಲ ಹೋಗೋದಿಲ್ಲ, ಹಾಗಾಗಿ ನಡ್ಕೊಂಡೇ ಹೋಗಬೇಕು. ನಾವು ಹಿಂದೆ ಬಂದಂಥ ರಸ್ತೆ ಕೂಡ ಅಷ್ಟೇ, ತುಂಬ ತಾರ್ ರೋಡ್ ಏನೂ ಇಲ್ಲ, ಫುಲ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಹಾಗೆ ಹಲ್ಗಳ ರೀತಿ ಎಲ್ಲ ಜಲ್ಲಿ ಕಲ್ಲುಗಳು ಕಾಣಿಸ್ತಿರ್ತವೆ, ಮಣ್ಣು ಎತ್ತರ ತಗ್ಗು ಆ ಥರ ಇದೆ. ಕಾರಲ್ಲೆಲ್ಲ ಬರೋದು ಸ್ವಲ್ಪ ಕಷ್ಟನೇ, ಬಂದರೆ ಆಟೋದಲ್ಲೇ ಬರಬೇಕು. ನಾವು ಅಷ್ಟೇ ಆಟೋದಲ್ಲಿ ಬಂದುಬಿಟ್ಟು ಇಳಿದು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಕಾಫಿ ತೋಟದೊಳಗೆ ನಾವು ಈಗ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯ. ಮುಂದಕ್ಕೆ ಒಂದು ಚಿಕ್ಕದಾದಂಥ ಸೇತುವೆ ಇದೆ. ಇಲ್ಲಿ ಚಿಕ್ಕದಾಗಿ ಹರಿತಾ ಇರುವ ನೀರಿಗೆ ಒಂದು ಸಣ್ಣ ಸೇತುವೆ ರೀತಿ ಮಾಡಿದ್ದಾರೆ. ಇದು ಅಡಿಕೆ ಮರದಿಂದ ಮಾಡಿರ್ತಾರೆ. ನಾರ್ಮಲಾಗಿ ಇಲ್ಲಿ ತೋಟಗಳೊಳಗೆ ಈ ಥರ ಎಲ್ಲ ಚಿಕ್ಕ ಜರಿಗಳೇನು ಹರಿತವೆ ಅದಕ್ಕೆಲ್ಲ ನಡ್ಕೊಂಡು ದಾಟ್ಲಿಕ್ಕೋಸ್ಕರ ಈ ಥರ ಚಿಕ್ಕ ಸೇತುವೆ ಥರ ಮಾಡಿರ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕೆಸರಿಂದ ಕೂಡಿರೋ ಒಂದು ಚಿಕ್ಕ ಕಾಲ್ದಾರಿ ಸ್ಟಾರ್ಟ್ ಆಗುತ್ತೆ. ಎರಡು ಸೈಡ್ ಫುಲ್ಲು ಕಾಫಿ ಗಿಡಗಳು, ಒಂದು ಚಿಕ್ಕ ಕಾಲ್ದಾರಿ, ಒಬ್ಬರಷ್ಟೇ ನಡ್ಕೊಂಡು ಹೋಗೋ ರೀತಿ ಇರುವಂಥ ಒಂದು ಕಾಲ್ದಾರಿ. ಈ ಕಾಲ್ದಾರಿ ಒಳಗೆ ಹೋಗಬೇಕು. ಇವಾಗ ಆ್ಯಕ್ಚುಲಿ ಕಾಫಿ ಹಣ್ಣು ಕುಯ್ಯೋ ಸೀಸನ್ ಆದಿದ್ದರಿಂದ ಎಲ್ಲ ಗಿಡದಲ್ಲೂ ಕಾಫಿ ಹಣ್ಣಾಗಿದೆ. ಇವಾಗೆಲ್ಲ ಕಾಫಿ ಹಣ್ಣು ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಸೀಸನ್ ಇದು. ನಾರ್ಮಲಾಗಿ ಕಾಫಿ ತೋಟನ ಹೇಗೆ ಮಾಡಿರ್ತಾರೆ ಇಳಿಜಾರು ಪ್ರದೇಶದಲ್ಲೇ ಮಾಡಿರ್ತಾರೆ. ಹಾಗಾಗಿ ಮೇಲಿಂದ ನೀರು ಕೆಳಕ್ಕೆ ತುಂಬ ಕಡೆ ಹರಿತಾ ಇರುತ್ತೆ. ಅಲ್ಲಲ್ಲಿ ನೀವು ಜರಿನ ನೋಡ್ಬೋದು. ಈಗ ಫೈನಲ್ ಆಗಿ ನಾನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದ ಜಾಗನ ತಲುಪಿದ್ದೀವಿ. ಬನ್ನಿ ನೋಡೋಣ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಈಗ ಇಷ್ಟೊತ್ತು ನೀವು ನೋಡಿದ್ರಿ ಕಾಫಿ ತೋಟ, ನಾವು ಹೋಗ್ತಾ ಇದ್ದಿದ್ದು ರೂಟ್ ಎಲ್ಲ ನೋಡಿದ್ದೀರಿ. ಬಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗಿರಲ್ಲ. ಆ್ಯಕ್ಚುಲಿ ನಾನು ಇವತ್ತು ಒಂದು ಸ್ಮಾಲ್ ಪಿಕ್ನಿಕ್ ಬಂದಿದ್ದೆ. ಪಿಕ್ನಿಕ್ ಅಂದರೆ ನಾವು ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ ಊರಿಗೆ ಬಂದಿದ್ವಿ. ನಮ್ಮ ಊರು ಯಾವುದು ಅಂತ ನಿಮಗೆ ಗೊತ್ತೇ ಇದೆ, ಚಿಕ್ಕಮಗಳೂರು ಡಿಸ್ಟಿಕ್, ಕೊಪ್ಪ ತಾಲೂಕು, ಜೈಪುರಕ್ಕೆ ಬಂದಿದ್ವಿ. ಹಾಗೆ ಮಕ್ಕಳನ್ನ ಕರ್ಕೊಂಡು ಒಂದು ಸ್ಮಾಲ್ ಪಿಕ್ನಿಕ್ ಅಂತ ಬಂದ್ವಿ. ಈ ಪ್ಲೇಸ್ ನಮಗೇನು ಹೊಸತಲ್ಲ, ಬಟ್ ನಿಮಗೆ ಖಂಡಿತವಾಗ್ಲೂ ಹೊಸದಾಗೇ ಇರುತ್ತೆ. ಸೊ ಇದೊಂದು ಐತಿಹಾಸಿಕ ಪ್ರಸಿದ್ಧಿ ಇರುವಂಥ ಒಂದು ಸ್ಥಳ. ಇದರ ಹೆಸರು ಸೀತಾವನ, ಸೀತಾ ಕಣಿವೆ ಅಥವಾ ಸೀತಾವನ ಜಲಪಾತ ಹಾಗೆಲ್ಲ ಕರೀತಾರೆ. ಇದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ, ಹಾಗೆ ತನ್ನದೇ ಆದಂತಹ ಐತಿಹಾಸಿಕ ಕತೆ ಸಹ ಇದೆ. ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಷ್ಟೊತ್ತು ನೋಡಿದ್ರಲ್ಲ ರೂಟ್ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ಕಷ್ಟ ಸ್ವಲ್ಪ ರೂಟ್ ಬರೋದು. ಸೊ ಹಾಗೂ ನಾವು ಮಕ್ಕಳನ್ನ ಕರ್ಕೊಂಡು ಇಲ್ಲಿವರೆಗೆ ಬಂದಾಗಿದೆ. ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಅವರಿಗೆ ಅಂದರೆ ನಮ್ಮ ಸುತ್ತಮುತ್ತ ಜನರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿದೆ, ಎಲ್ಲರೂ ಪಿಕ್ನಿಕ್ ರೀತಿ ಬಂದು ಹೋಗ್ತಾ ಇರ್ತಾರೆ. ಬಟ್ ಹೊರಗಡೆ ಅವರಿಗೆ ಅಷ್ಟೊಂದು ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ. ನೀವೇನಾದರೂ ಶೃಂಗೇರಿ ಅಥವಾ ಚಿಕ್ಕಮಗಳೂರು ಹೇಳ್ತೀನಿ, ಚಿಕ್ಕಮಗಳೂರಿಗೆ ನೀವೇನಾದರೂ ಬಂದಿದ್ದರೆ, ಟೂರು ಟ್ರಿಪ್ ಆ ಥರ ಬಂದಿದ್ದರೆ ಈ ಪ್ಲೇಸ್ಗೆ ನೀವು ವಿಸಿಟ್ ಕೊಡ್ಬೋದು, ನಿಮಗೂ ಇಷ್ಟ ಆಗ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೀತಾವನ, ಸೀತಾ ಕಣಿವೆ, ಸೀತಾವನ ಜಲಪಾತ ಅಂತೆಲ್ಲ ಕರೆಸಿಕೊಳ್ಳೋ ಈ ಜಾಗ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಮ್ಮ ಜೈಪುರ ಗ್ರಾಮದಲ್ಲಿ. ರಾಮಾಯಣ ಕಾಲದಲ್ಲಿ ಶ್ರೀರಾಮನ ಪತ್ನಿ ಸೀತಾಮಾತೆ ವನವಾಸದಲ್ಲಿದ್ದಾಗ ಈ ಜಾಗದಲ್ಲಿ ಸ್ನಾನ ಮಾಡಿದ್ದಾರೆ ಎಂಬ ಪ್ರತೀತಿ ಇದೆ. ಅಂದಿನಿಂದ ಈ ಜಾಗದಲ್ಲಿ ನೀರು ಹರಿತಾನೇ ಇದೆ. ಎಂದಿನಿಂದ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಯಿತು, ಅಂದಿನಿಂದ ಈ ದಿನದವರೆಗೂ ಇಲ್ಲಿ ನೀರು ಹರಿತಾನೇ ಇದೆ. ಯಾವುದೇ ರೀತಿ ಬರಗಾಲ ಬಂದರೂ ಸಹ ನೀರು ಹರಿಯೋದು ನಿಂತಿಲ್ಲ. ಈ ಜಾಗದ ಒಂದು ವಿಶೇಷತೆ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ನೀರು ಹರಿಯುವ ಪ್ರಮಾಣ ಕಡಿಮೆಯಾಗಿ ಬೇಸಿಗೆಗಾಲದಲ್ಲಿ ನೀರು ಹರಿಯುವ ಪ್ರಮಾಣ ಹೆಚ್ಚಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ಹರ್ಕೊಂಡು ಬರುವಂಥ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ನಿಗೂಢ ಅಂತಲೇ ಹೇಳ್ಬೋದು. ಯಾಕಂದರೆ ಮೇಲೆ ಎಲ್ಲೂ ನಮಗೆ ಗೊತ್ತಾಗೋದೇ ಇಲ್ಲ ಎಲ್ಲಿಂದ ಹರ್ಕೊಂಡು ಬರುತ್ತೆ ಅಂತ ಹೇಳಿಬಿಟ್ಟು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಈ ಸೀತಾವನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಸ್ಥಳ ಅಂತ ಕೂಡ ಹೇಳ್ಬೋದು. ಇನ್ನು ನೀವು ಒಳಗಡೆ ಇಲ್ಲಿ ಗುಹೆ ರೀತಿ ನೋಡ್ಬೋದು. ತುಂಬ ದೂರದವರೆಗೆ ಹೋಗಲಿಕ್ಕೆ ಇಲ್ಲ, ಒಂದು ಸ್ವಲ್ಪ ದೂರದಷ್ಟು ಗುಹೆ ರೀತಿ ಹೋಗ್ಬೋದು.
ಆ ಒಳಗಡೆ ಕೂಡ ನೀರು ಹರಿತಾ ಇರುತ್ತೆ, ಮೇಲಿಂದಲೂ ನೀರು ಬೀಳ್ತಾ ಇದೆ, ಹಾಗೆ ಒಳಗಡೆ ಕೂಡ ನೀರು ಹರಿತಾ ಇರುತ್ತೆ. ಇಲ್ಲಿ ನೀವು ಯಾವುದೇ ಒಂದು ಕಲ್ಲು ಅಥವಾ ನಾಣ್ಯ ಅಥವಾ ಯಾವುದೇ ಒಂದು ವಸ್ತು, ಮರದ ವಸ್ತು ಈ ಥರ ಅದನ್ನೇನಾದರೂ ಹಾಕಿದರೆ ಅದು ಅದರ ಮೇಲೆಲ್ಲ ಸುಣ್ಣದ ರೀತಿ ಬೆಳ್ಕೊಂಡು ಅದು ಸುಣ್ಣ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೂ ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಸೀತಾಮಾತೆ ಸ್ನಾನ ಮಾಡಿದ ನಂತರ ಇಲ್ಲೇ ಕುಳಿತುಕೊಂಡು ತಾಂಬೂಲವನ್ನು ಹಾಕ್ಕೊಂಡು ಸುಣ್ಣವನ್ನು ಅಲ್ಲೇ ಎಲ್ಲೋ ಬಿಸಾಕಿದ್ರಂತೆ. ಆಗಿನಿಂದ ಯಾವುದೇ ವಸ್ತು ಅಲ್ಲಿ ಹಾಕಿದರೂ ಅದು ಸುಣ್ಣ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸುತ್ತಲೂ ಕಾಫಿ ತೋಟ ಇದ್ದು ಮಧ್ಯದಲ್ಲಿ ಇರುವಂಥ ಒಂದು ಜಾಗ ಅಂತ ಹೇಳ್ಬೋದು ಈ ಸೀತಾವನ. ದೊಡ್ಡ ಜಲಪಾತ ಅಲ್ಲದೇ ಇದ್ದರೂ ತಂಪಾದ ನೀರು ಹರಿಯುವಂಥ ಒಂದು ಸುಂದರವಾದ ತಾಣ ಅಂತ ಹೇಳ್ಬೋದು. ಯಾವುದೇ ಇಂಜಿನಿಯರ್ ಅಥವಾ ಯಾರು ಕಟ್ಟಿರುವಂತಹ ಕಣಿವೆ ಅಲ್ಲ ಇದು, ತನ್ನಂತಾನೇ ಸೃಷ್ಟಿಯಾಗಿರುವಂಥದ್ದು. ತುಂಬ ಚೆನ್ನಾಗಿದೆ, ಮೇಲೆ ಹತ್ಕೊಂಡೆಲ್ಲ ಹೋಗ್ಬೋದು, ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ನೀರು ಕೂಡ ಅಷ್ಟೇ ತಣ್ಣಗೆ ತಿಳಿಯಾದಂತಹ ನೀರು. ಈ ಸೀತಾವನದಿಂದ ಹರ್ಕೊಂಡು ಬಂದಂಥ ನೀರು ಹಾಗೆ ಮುಂದಕ್ಕೆ ಬಂದು ಆ ಕಡೆ ಸ್ವಲ್ಪ ಎತ್ತರ ಪ್ರದೇಶದಿಂದ ಆ ಕಡೆಯಿಂದನೂ ಜರಿ ಥರ ನೀರು ಹರ್ಕೊಂಡು ಬರುತ್ತೆ. ಎರಡೂ ನೀರು ಒಟ್ಟಾಗಿ ಮುಂದಕ್ಕೆ ಹರ್ಕೊಂಡು ಹೋಗುತ್ತೆ. ನಾವು ಕೆಳಗಡೆ ಅಲ್ಲಿ ಒಂದು ಕಾಲು ಸೇತುವೆ ನೋಡಿದ್ವಲ್ವ, ಅಲ್ಲಿ ಈ ನೀರು ಹಾಗೆ ಹರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಹಾಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಬಂದಿದ್ವಿ ಮಕ್ಕಳಿರೋದ್ರಿಂದ. ಸುತ್ತಲೂ ತೋಟ ಎಲ್ಲ ನೋಡ್ಕೊಂಡು ಹಾಗೆ ವೀಕ್ಷಣೆ ಮಾಡ್ತಾ ಆ ಸ್ನ್ಯಾಕ್ಸ್ ಎಲ್ಲ ತಿಂದು ನಮ್ಮ ಪಿಕ್ನಿಕ್ನ ಹಾಗೆ ಎಂಜಾಯ್ ಮಾಡಿದ್ವಿ. ನಾನು ಆಗಲೇ ಹೇಳ್ದಂಗೆ ಇದರ ಮೇಲೆ ಕೂಡ ಹತ್ತಿ ಹೋಗ್ಬೋದು. ನಾನು ಆ ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಕಿಶನ್ ಮೇಲೆ ಹೋಗಿದ್ದ, ನಮ್ಮ ಅತ್ತೆ ಮಗ ಮೇಲೆ ಹೋಗಿ ಅಲ್ಲಿಂದ ಹಾಯ್ ಮಾಡ್ತಾ ಇದ್ದಾನೆ. ಈ ನೀರು ಎಲ್ಲಿಂದ ಬರ್ತೀವಿ ನೋಡ್ಕೊಂಬರ್ತೀನಿ ಅಂತ ಹೋದ. ಆ್ಯಕ್ಚುಲಿ ಇದು ಮೇಲೆ ಅಷ್ಟೇ, ಅದಕ್ಕಿಂತ ಮೇಲೆ ಎಲ್ಲಿಂದನೂ ಹರ್ಕೊಂಡು ಬರ್ತಾ ಇಲ್ಲ, ಅಲ್ಲೇ ನೆಲದಿಂದ ಹುಡ್ತಾ ಇದೆ ಅಂತ ಕೂಡ ಅವನು ಹೇಳ್ದ. ಇನ್ನು ಫೋಟೋಶೂಟ್ ಮಾಡುವಂಥವ್ರಿಗೆ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಬಂದು ಇಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡು ಕೂಡ ಹೋಗ್ತಾ ಇರ್ತಾರೆ. ನಾವು ಕೂಡ ಕೆಲವೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಶ್ರೀಜು ಮತ್ತು ನಮ್ಮ ಅಕ್ಕನ ಮಗ ಚೀರು ಇಬ್ಬರು ನೀರಲ್ಲಿ ಚೆನ್ನಾಗಿ ಆಟಾಡ್ಕೊಂಡು ಎಂಜಾಯ್ ಮಾಡಿದರು. ಬಟ್ ನಾವೇ ಜಾಸ್ತಿ ಆಟಾಡ್ಲಿಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಆಗಲೇ ಸಂಜೆ ಆಗ್ತಾಯಿತ್ತು ಮತ್ತು ನೀರು ಕೂಡ ತಣ್ಣಗಿರೋದ್ರಿಂದ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಜಾಸ್ತಿ ಆಟಾಡಲಿಕ್ಕೆ ಬಿಡಲಿಲ್ಲ. ನೀರು ನಿಜವಾಗ್ಲೂ ಎಷ್ಟು ತಿಳಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ, ಆಗಲೇ ಜಲ ಆಗಿರುವಂಥ ನೀರು ಅಂದರೆ ಹುಟ್ಟಿರುವಂಥ ನೀರು ತುಂಬ ಕ್ಲೀನಾಗಿ ನೀಟಾಗಿ ಚೆನ್ನಾಗಿತ್ತು. ಚಿರು ಮತ್ತು ಶ್ರೀಜು ಇಬ್ಬರು ಅಲ್ಲಿರೋ ಸುಣ್ಣದ ಕಲ್ಲನ್ನೆಲ್ಲ ಒಂದಷ್ಟು ಆರಿಸ್ಕೊಂಡ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಬಂದಿದ್ದ ರೂಟಲ್ಲೇ ನಾವು ರಿಟರ್ನ್ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಇಲ್ಲೊಂದು ಮನೆ ಸಿಗುತ್ತೆ, ಇದು ರೈಟ್ರ ಮನೆ ಅಂತ ಈ ತೋಟನೆಲ್ಲ ನೋಡ್ಕೊಳ್ಳೋದು. ಇಲ್ಲಿ ತುಂಬ ಚೆನ್ನಾಗಿರೋ ಹೂ ಗಿಡಗಳೆಲ್ಲ ಇತ್ತು, ಅದನ್ನೆಲ್ಲ ನೋಡಿದ್ವಿ. ಸೀಡ್ ಇರಲ್ಲ ಕಣ, ಏನಿದು ಬೆಮ್ಮನ ಹುಳಿನ? ಬಿಂಬ್ಳೆ ಹುಳಿ. ಏನ್ ಮಾಡ್ತಾರೆ ಇದರಲ್ಲಿ? ಹುಳಿ ಬದಲು ಯೂಸ್ ಮಾಡ್ತಾರೇನೋ ಅಲ್ಲ? ಅಲ್ಲೇ ಇದ್ದಂಥ ಕೆಲವೊಂದು ಹುಳಿ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಅದು ಯಾವುದು ಅಂತ. ನೀವೀಗ ನೋಡಿದ್ರಲ್ಲ ಅದೇ, ಅದನ್ನೆಲ್ಲ ಕಿತ್ಕೊಂಡು ಹಾಗೆ ಅಲ್ಲೇ ನೀವೇನು ಹೇಳ್ತೀರಾ ಅಂದರೆ ನಕ್ಷತ್ರ ನೆಲ್ಲಿಕಾಯಿ ಅಂತೀರಾ, ನಾವು ಅದಕ್ಕೆ ಕಿರ್ ನೆಲ್ಲಿಕಾಯಿ ಅಂತ ಹೇಳ್ತೀವಿ. ಅದ್ರ ಮರ ಕೂಡ ಇತ್ತು, ಅದನ್ನು ಒಂದಷ್ಟು ಕಿತ್ಕೊಂಡು ಹಾಗೆ ತಿನ್ಕೊಂಡು ಬಂದ್ವಿ. ಹಾಗೆ ನಾವು ಹೋದ ದಾರಿಲೇ ವಾಪಸ್ ಬಂದ್ವಿ. ಅಲ್ಲೇ ರೈಟ್ ವೈಫ್ ಇದ್ದರು, ಅವ್ರಿಗೆ ಯಾರು ಮಾತಾಡ್ಲಿಕ್ಕೆ ಸಿಗಲ್ಲ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಮ್ಮ ಹತ್ರ ಹರಟೆ ಹೊಡೆದ್ರು. ಮೇಲ್ಗಡೆ ನಾವು ಆಟೋನ ನಿಲ್ಲಿಸ್ಬಿಟ್ಟು ಹೋಗಿದ್ವಿ. ಮೇಲೆ ಬಂದು ಆಟೋ ಹತ್ಕೊಂಡು ಹಾಗೆ ಬಂದ್ವಿ. ಇಲ್ಲಿವರೆಗೆ ಆಟೋದಲ್ಲಿ ಹೋಗ್ಬೋದು, ಇದಕ್ಕಿಂತ ಮುಂದೆ ಆಟೋದಲ್ಲಿ ಹೋಗ್ಲಿಕ್ಕಿಲ್ಲ. ಇಲ್ಲೊಂದು ದೊಡ್ಡ ಗೇಟ್ ಇರುತ್ತೆ ತೋಟದೊಳಗೆ ಹೋಗಲಿಕ್ಕೆ, ಆ ಗೇಟ್ನ ಮುಖಾಂತರವಾಗಿ ನಾವು ಹೋಗಬೇಕು. ಈವನ್ ಇಲ್ಲಿ ಮೇಲ್ಗಡೆ ರೋಡ್ ಕೂಡ ಅಷ್ಟು ಚೆನ್ನಾಗಿಲ್ಲ, ಆಟೋ ಬಿಟ್ಟರೆ ಬೇರೆ ಯಾವ ವೆಹಿಕಲ್ಸು ಇಲ್ಲಿ ಹೋಗ್ಲಿಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಸೀತಾವನ ಜಲಪಾತ. ಆ್ಯಕ್ಚುಲಿ ಇದ್ರ ವೈಶಿಷ್ಟ್ಯತೆ ಅಥವಾ ಇದ್ರ ಬಗ್ಗೆ ಏನೇನು ಮಾಹಿತಿ ಅದನ್ನ ತಿಳಿಸ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಈ ಥರ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅಥವಾ ಐತಿಹಾಸಿಕ ಸ್ಥಳಗಳು ತುಂಬ ಇದೆ.
ಸೊ ಹಾಗಾಗಿ ಈ ಸಲ ಇದನ್ನು ತಿಳಿಸ್ಕೊಡ್ಲೇಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಹಾಗೆ ನೀವೇನಾದರೂ ಇಲ್ಲಿ ಟ್ರಿಪ್ ಟೂರ್ ಅಥವಾ ಚಿಕ್ಕಮಂಗ್ಳೂರಿಗೆ ಅಥವಾ ಶೃಂಗೇರಿಗೆ ಬಂದರೆ ನೀವು ಇಲ್ಲಿ ವಿಸಿಟ್ ಕೊಡ್ಬೋದು. ಮುಂಚೆ ಆ್ಯಕ್ಚುಲಿ ಇಲ್ಲಿ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ, ಕ್ಲೋಸ್ ಮಾಡಿದರು. ಬಟ್ ಈಗ ಇದು ಓಪನ್ ಆಗಿದೆ. ತುಂಬ ಜನಕ್ಕೆ ಇಲ್ಲಿಯವರಿಗೆ ಇದು ಓಪನ್ ಆಗಿದೆ ಅಂತ ಗೊತ್ತಿಲ್ಲ, ಬಿಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ನಮಗೂ ಗೊತ್ತಿರಲಿಲ್ಲ, ನಾವು ಬೇರೆಯವ್ರನ್ನ ಕೇಳ್ಕೊಂಬಿಟ್ಟು ಇವತ್ತು ಬಂದ್ವಿ. ಸೊ ನೀವು ಅಷ್ಟೇ ಇನ್ನೇನು ದಸರಾ ಹಾಲಿಡೇಸ್ ಯಾವಾಗಲಾದರೂ, ಸಮ್ಮರ್ ಹಾಲಿಡೇಸ್ ಯಾವಾಗಾದರೂ ಬಂದಾಗ ಮಕ್ಕಳಿಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ನೀವು ಕರ್ಕೊಬಂದರೆ ಅವರು ನೀರಲ್ಲಿ ಆಟ ಆಡಿಬಿಟ್ಟು ಈ ಪ್ರಕೃತಿ ಸೌಂದರ್ಯನ ತುಂಬ ಸವಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.